ಕಾಕ್ರೋಚ್ ಜನತಾ ಪಕ್ಷ ಈಗ ಮತ್ತೊಂದು ಸುತ್ತಿನ ಹೋರಾಟ ಆರಂಭಿಸಿದೆ. ಈಗಿನ ಹೋರಾಟಕ್ಕೆ ಹಿರಿಯ ವಕೀಲ ಮತ್ತು ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ 1 ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ. ಇತ್ತೀಚಿನ ನೀಟ್ ಪ್ರತಿಭಟನೆಯ ಸಂದರ್ಭದಲ್ಲಿ ದೆಹಲಿ ಪೊಲೀಸರಿಂದ ಬಂಧಿಸಲ್ಪಟ್ಟವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಹೋರಾಟವನ್ನು ಬೆಂಬಲಿಸಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಮಾನಾಂತರ ಪ್ರತಿಭಟನೆಗಳು ನಡೆಯುತ್ತಲೇ ಇದ್ದವು. ಕೇಂದ್ರ ಸರ್ಕಾರ ನಡಬಗ್ಗಿಸಲು ಇಂತಹ ಹೋರಾಟಗಳ ಪಾತ್ರವೇ ದೊಡ್ಡದು. ಆದರೆ ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇದೆಯೋ ಅಲ್ಲೆಲ್ಲ ಇಂತಹ ಹೋರಾಟಗಾರರ ಮೇಲೆ ಕೇಸ್ ಜಡಿಯಲಾಗಿದೆ. ಹಲವರನ್ನ ಬಂಧಿಸಿದ ಪ್ರಕರಣಗಳು ಇವೆ. ಕಾಕ್ರೋಚ್ ಜನತಾ ಪಕ್ಷದ ಈಗಿನ ಹೋರಾಟ ಯಾರೆಲ್ಲರ ಹೋರಾಟಗಾರರು ಕೇಸ್ನಲ್ಲಿ ಇದ್ದಾರೋ, ಯಾರೆಲ್ಲ ಬಂಧಿತರಾಗಿದ್ದಾರೋ ಅವರನ್ನ ಗುರುತಿಸುವ ಮತ್ತು ಅವರಿಗೆ ಕಾನೂನು ನೆರವು ಒದಗಿಸುವ ಕೆಲಸವನ್ನ ಕಾಕ್ರೋಚ್ ಜನತಾ ಪಕ್ಷ ಮಾಡ್ತಿದೆ. ಅದಕ್ಕಾಗಿ ಕಾನೂನು ನೆರವು ನಿಧಿ ಸ್ಥಾಪಿಸಿದೆ. ಹೀಗೆ ಸ್ಥಾಪಿಸಲಾದ ಕಾನೂನು ನೆರವು ನಿಧಿಗೆ ಹಿರಿಯ ವಕೀಲ ಕಪಿಲ್ ಸಿಬಲ್ 1 ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದಾರೆ. ನನ್ನ ಕಡೆಯಿಂದ ನಾನು 1 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದೇನೆ. ದೇಶಾದ್ಯಂತ ವಕೀಲರು ಈ ನಿಧಿಗೆ ಕೊಡುಗೆ ನೀಡಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಇದರಿಂದ ಸಂತ್ರಸ್ತರಿಗೆ ಸಹಾಯ ಮಾಡಬಹುದು. ಕಾನೂನಿನ ದುರುಪಯೋಗದಿಂದ ತೊಂದರೆಗೊಳಗಾದ ಪರವಾಗಿ ನಮ್ಮ ವಕೀಲರು ನಿಲ್ಲುತ್ತಿದ್ದಾರೆ ಅಂತ ಹೇಳಿದರು. ಸಿಜೆಪಿ ವಕ್ತಾರ ಸೌರವ್ ದಾಸ್ ಅವರೊಂದಿಗೆ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಿಬಲ್, ಪ್ರತಿಭಟನಾಕಾರರ ವಿರುದ್ಧ ವಿವಿಧ ರಾಜ್ಯಗಳಲ್ಲಿ ಸರ್ಕಾರಗಳು ದಾಖಲಿಸಿದ ಪ್ರಕರಣಗಳ ಮೇಲ್ವಿಚಾರಣೆಗಾಗಿ ಕಾರ್ಯವಿಧಾನವನ್ನು ಸ್ಥಾಪಿಸಲಾಗುವುದು ಎಂದು ಹೇಳಿದರು. ದೇಶದಲ್ಲಿ ಬಿಹಾರ, ಅಸ್ಸಾಂ, ಬಂಗಾಳ ಅಥವಾ ಮಹಾರಾಷ್ಟವಾಗಲಿ ಶಾಂತಿಯುತ ಪ್ರತಿಭಟನೆಗಳು ನಡೆದಲ್ಲೆಲ್ಲ ವಿದ್ಯಾರ್ಥಿಗಳು ಅಥವಾ ಪ್ರತಿಭಟನಾಕಾರರನ್ನು ಗುರಿಯಾಗಿಸಿಕೊಂಡ ಕಾನೂನು ಪ್ರಕರಣಗಳನ್ನು ಪತ್ತೆ ಹಚ್ಚಲು ನಾವು ಒಂದು ಕಾರ್ಯವಿಧಾನವನ್ನು ರಚಿಸಲು ನಿರ್ಧರಿಸಿದ್ದೇವೆ ಎಂದು ಸಿಬಲ್ ತಿಳಿಸಿದರು. ಎಫ್ಐಆರ್ ದಾಖಲಾಗಿರುವ ವಿದ್ಯಾರ್ಥಿಗಳ ವಿವರಗಳನ್ನು ಒಳಗೊಂಡಿರುವ ವೆಬ್ಸೈಟ್ ಅನ್ನು ಸಿಜೆಪಿ ಪ್ರಾರಂಭಿಸುವುದಾಗಿ ಸಿಬಲ್ ಘೋಷಿಸಿದರು. ಕಾನೂನು ನೆರವು ನೀಡಲು ಇಚ್ಛಿಸುವ ವಕೀಲರು ಈ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕ ಸಾಧಿಸಲು ಈ ಪೋರ್ಟಲ್ ಅನುವು ಮಾಡಿಕೊಡುತ್ತದೆ. ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳ ಹೊರತಾಗಿಯೂ ದೇಶಾದ್ಯಂತ ವಿದ್ಯಾರ್ಥಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗುತ್ತಲೇ ಇರಬಹುದು ಎಂಬ ಶಂಕೆ ಇದೆ ಎಂದು ಸಿಜೆಪಿ ವಕ್ತಾರ ಸೌರವ್ ದಾಸ್ ಹೇಳಿದ್ದಾರೆ. ಈ ಕಾನೂನು ನೆರವು ನಿಧಿ ಎಷ್ಟು ಪರಿಣಾಮಕಾರಿಯಾಗುತ್ತದೆ, ಎಷ್ಟು ವಿದ್ಯಾರ್ಥಿಗಳು ಮತ್ತು ಪ್ರತಿಭಟನಾಕಾರರಿಗೆ ಇದರ ಮೂಲಕ ನೆರವು ಸಿಗಲಿದೆ, ಸರ್ಕಾರಗಳು ಹಾಗೂ ನ್ಯಾಯಾಂಗದ ಮುಂದಿನ ನಡೆ ಏನಾಗಲಿದೆ, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕಿದೆ. ಈ ಬೆಳವಣಿಗೆಗಳ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮಹತ್ವದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.